ಹಾಗೆ ಇನ್ಸ್ಟಾ ಸ್ಕ್ರೋಲ್ ಮಾಡುವಾಗ ಈ ಒಂದು ರೆಸಿಪಿನ ನೋಡಿದೆ. ಲೈಕ್ ಪಾಸ್ತಾ ಥರನೇ ಇದೆ. ನನಗೂ ಮಾಡಬೇಕಲ್ಲ ಅಂತ ಅನ್ನಿಸ್ತು. ಪನ್ನೀರಲ್ಲಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಮಾಡಿರೋರೆಲ್ಲರೂ ತುಂಬ ರಿವ್ಯೂ ಚೆನ್ನಾಗೇ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಟ್ರೈ ಮಾಡಿದ್ರೆ ಹೇಗಿರುತ್ತೆ ಅಂತ ಟ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಹಾಯ್ ಪ್ರೈಸ್ ಲಾಟ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅರ್ಷೂಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತು ಪನ್ನೀರ್ ಪಾಸ್ತಾ ರೆಸಿಪಿನ ತೋರಿಸ್ತಾ ಇದ್ದೀನಿ ನ್ಯೂ ವರ್ಷನಲ್ಲಿ. ಇದಕ್ಕೆ ಪಾಸ್ತಾನ ತೊಗೊಂಡಿದ್ದೀನಿ, 1 ಆನಿಯನ್ 1 ಟೊಮೊಟೊನ ತೊಗೊಂಡಿದ್ದೀನಿ. ಟೊಮೊಟೊ ಆನಿಯನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ನಂತರ ಒಂದು ಕಡಾಯಿಗೆ ಪಾಸ್ತಾನ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಬೌಲ್ ಪಾಸ್ತಾನ ತೊಗೊಂಡಿದ್ದೀನಿ, ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು 1 ಬೌಲ್ ಪಾಸ್ತಾ ತೊಗೊಂಡಿದ್ದೀನಿ. 1 ಆನಿಯನ್ 1 ಟೊಮೊಟೊನ ನಾರ್ಮಲ್ ಸೈಜಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದನ್ನು ಸೇಮ್ ಪಾಸ್ತಾ ಬೌಲಲ್ಲೇ ಸೇರಿಸ್ಕೊತಿದ್ದೀನಿ, ಕಡಾಯಿಯೊಳಗೇ ಹಾಕೋತಾ ಇದ್ದೀನಿ. ಇದಕ್ಕೆ ಮೇನ್ಲಿ ನಾನು ಯಾವುದೇ ಥರದ ಆಯಿಲ್ ಯೂಸ್ ಮಾಡ್ತಾಯಿಲ್ಲ. ಆಯಿಲ್, ಗೀ, ಬಟರ್ ಇಂಥದ್ದು ಯೂಸ್ ಮಾಡ್ತಾಯಿಲ್ಲ. ಫುಲ್ ಹೆಲ್ತಿ ವರ್ಷನಲ್ಲಿ ಮಾಡ್ಕೊಳ್ಬೋದಾದಂಥ ರೆಸಿಪಿ ಆಗಿದೆ. ಇದಿಷ್ಟನ್ನು ಹಾಕ್ಕೊಂಡು ನಾನಿವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ ಬೇಕಾದಷ್ಟು ನೀರು ಹಾಕೋತಾ ಇದ್ದೀನಿ. ಇದು ಪಾಸ್ತಾ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದಿಷ್ಟನ್ನು ಹಾಕ್ಕೊಂಡು ಪಾಸ್ತಾ ಬೇಯೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 5 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಬೇಕು. ನಾನಿಲ್ಲಿ ನಂದಿನಿಯವರ ಪನ್ನೀರ್ ಯೂಸ್ ಮಾಡ್ತಾಯಿದ್ದೀನಿ. ಈ ಒಂದು ಪ್ರಾಡಕ್ಟಲ್ಲಿ ಯಾವುದೇ ಥರ ಪ್ರಿಸರ್ವೇಟಿವ್ ಅಡಿಟಿವ್ಸ್ನ ಆ್ಯಡ್ ಮಾಡಲ್ಲ. ನಮ್ಮ ದೇಸಿ ಪ್ರಾಡಕ್ಟ್ನ ಬಳಸಿ ಅಂತ ಹೇಳ್ತೀನಿ. 100% ಪ್ಯೂರ್ ಪನ್ನೀರ್ನ ನಂದಿನಿಯವರು ನಮ್ಮ ಮನೇಲಿ ಹೇಗೆ ಪ್ರಿಪೇರ್ ಮಾಡ್ತೀವೋ ಅದೇ ಥರನೇ ಪ್ರಿಪೇರ್ ಮಾಡಿ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಿಮಗೂ ಹೈಜಿನಿಕ್ ವರ್ಷನಲ್ಲಿ ಪ್ರಾಡಕ್ಟ್ಸ್ ಬೇಕು ಅಂದರೆ ನಂದಿನಿನ ಮಸ್ಟ್ ಬೈ ಮಾಡಿ. ಈಗ ನಾನು ಪನ್ನೀರ್ ತೊಗೊಂಡು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಲೈಸ್ ಮಾಡ್ಕೊಂಡಿರೋಂತಹ ಪನ್ನೀರ್ನ ನಾನು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಇದು ಒಂದು 250 ಗ್ರಾಮ್ಸ್ ಪನ್ನೀರ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಇದಿಷ್ಟು ಒಂದು ಜಾರ್ಗೆ ಹಾಕ್ಕೊಂಡು ಈ ಥರ ಕಟ್ ಮಾಡಿಕೊಂಡು ಹಾಕೋಬೋದು. ನೆಕ್ಸ್ಟ್ ಇದಕ್ಕೆ ಒಂದು 4ರಿಂದ 5 ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ಚಿಕ್ಕ ಮೀಡಿಯಮ್ ಗಾತ್ರದ್ದು ಬೆಳ್ಳುಳ್ಳಿನ ನಾನು ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ. 1 ಬೌಲ್ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ಬೆಚ್ಚಗಿರೋ ಮಿಲ್ಕ್ ಹಾಕ್ಕೊಂಡ್ರು ಓಕೆನೇ. ಕಾಯಿಸಿ ಆರಿಸಿರೋಂತಹ ಮಿಲ್ಕ್ ಹಾಕ್ಕೊಂಡ್ರು ಪರವಾಗಿಲ್ಲ. ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡು ತೆಗೆದಿಟ್ಕೊತಾ ಇದ್ದೀನಿ ನಾನಿವಾಗ. ನೋಡಿ, ಗ್ರೈಂಡ್ ಮಾಡ್ಕೊಂಡಿರೋದು ಈ ಥರ ಸ್ಟ್ರಕ್ಚರ್ ಬರುತ್ತೆ. ಫೈನಲಿ ಈ ಥರ ಕಾಣಿಸುತ್ತೆ ನಮಗೆ. ಈ ಥರ ಫುಲ್ಲು ಕ್ರೀಮಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದರಲ್ಲಿ ನಿಮಗೆ ಎಷ್ಟು ಖಾರ ಬೇಕೋ ಅದ್ರ ತಕ್ಕ ಹಾಗೆ ನೀವು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ನನಗೆ ಸ್ವಲ್ಪ ಸ್ಪೈಸಿ ಆಗಿದ್ರೇ ಇಷ್ಟ. ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. 1-2 ಒಣಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಪಾಸ್ತಾ ಬಾಯ್ಲ್ ಆಗಿರೋದು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೆ ನಾನು, ಬಾಯ್ಲ್ ಆಗಿದೆ ಅಂತ. ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಈ ಒಂದು ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ ನಿಮಗೆ ಈ ಒಂದು ಪನ್ನೀರಿಂದ. ನಿಮಗೆ ಚೀಸ್ ಬೇಕಂದ್ರೂ ಚೀಸ್ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಟೊಮೊಟೊ ಎಲ್ಲ ನಮಗೆ ಬಾಯಲ್ಲಿ ಸಿಗೋದು ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಸಿಪ್ಪೆ ತೊಗೊಂಡು ತೆಗೆದ್ಬಿಟ್ಟು ಹಾಕ್ಕೊಳ್ಬೋದು. ಜಸ್ಟು ಒಂದು ಸ್ಕ್ರ್ಯಾಚ್ ಮಾಡಿಬಿಟ್ಟು ಟೊಮೊಟೊನ ಬಾಯ್ಲ್ ಮಾಡಿ ನಂತರ ಸಿಪ್ಪೆನ ರಿಮೂವ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ನೀವು. ಇಲ್ಲಾಂದರೆ ತುಂಬ ಚಿಕ್ಕದಾಗಿ ಟೊಮೊಟೊನ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಚಿಕ್ಕದಾಗಿ ಕಟ್ ಮಾಡಿದ್ರೆ ಈ ಥರ ಬಾಯಿಗೆಲ್ಲ ಸಿಗಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ. ನಾನು ಒಣಮೆಣಸಿನ್ಕಾಯಿನೂ 1ರಿಂದ 2 ಜಾಸ್ತಿ ಹಾಕ್ಕೊಂಡಿದ್ದೆ. ಮತ್ತು ಚಿಲ್ಲಿ ಫ್ಲೇಕ್ಸು ಇಷ್ಟೊಂದು ಹಾಕೋಬೇಡಿ, ನನಗೆ ಸ್ಪೈಸಿ ಬೇಕು ಅಂತ ಹಾಕ್ಕೊಂಡೆ.
ನಾನು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಸ್ಪೈಸಿ ಆಯಿತು, ದಟ್ಸ್ ಫೈನ್. ಆದರೆ ಇಷ್ಟೊಂದು ಚಿಲ್ಲಿ ಫ್ಲೇಕ್ಸ್ ಹಾಕೊಂಬಿಡಿ, 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಬೈ ಮಿಸ್ಟೇಕಾಗಿ ಸ್ವಲ್ಪ ಜಾಸ್ತಿ ಬಿದ್ದೋಗ್ಬಿಡ್ತು. ನೋಡಿ, ಈ ಥರ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸೂಪರ್ ಆ್ಯಂಡ್ ಯಮ್ಮಿ ಆಗಿರೋ ಪನ್ನೀರ್ ಪಾಸ್ತಾ ರೆಡಿ ಆಗುತ್ತೆ. ಯಾರಿಗೆಲ್ಲ ವೈಟ್ ಸಾಸ್ ಪಾಸ್ತಾ ಇಷ್ಟ ಆಗುತ್ತೋ ಅವರೆಲ್ಲ ಡೆಫಿನೆಟ್ಲಿ ಇದನ್ನು ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ. ಬ್ರೇಕ್ಫಾಸ್ಟ್ಗೆ ಇದನ್ನು ಮ್ಯಾಂಡೇಟ್ರಿಯಾಗಿ ಲೀಸ್ಟಲ್ಲಿ ಇಟ್ಕೊತಾರೆ, ಬ್ರೇಕ್ಫಾಸ್ಟ್ ಲೀಸ್ಟಲ್ಲಿ ಇಟ್ಕೊತಾರೆ. ಅಷ್ಟೊಂದು ಯಮ್ಮಿಯಾಗಿ ಕಾಣಿಸ್ತಿತ್ತು, ಯಮ್ಮಿಯಾಗಿ ತಿನ್ನೋಕ್ಕೂ ಕೂಡ ಟೇಸ್ಟ್ ಇತ್ತು. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರು ನೋ ಇಶ್ಯೂಸ್, ನಿಮಗೆ ಬೇಕು ಅಂದರೆ ಹಾಕೋಬೋದು. ನನ್ನ ಹತ್ರ ಖಾಲಿ ಆಗಿತ್ತು, ಅದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ನಾವೇನು ಹಾಲು ಹಾಕ್ಕೊಂಡಿದ್ವಲ್ಲ ಅದು ಮತ್ತು ಪನ್ನೀರ್ದು ಎಲ್ಲ ಮಿಕ್ಸ್ ಆಗಿಬಿಟ್ಟು ಒಂದು ಒಳ್ಳೆ ಕ್ರೀಮಿ ಸ್ಟ್ರಕ್ಚರ್ ಕೊಡ್ತು. ಹಾಸಮ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ನೀವು ಟ್ರೈ ಮಾಡಿ. ಹಾಗೆ ನಾನಿವತ್ತು ನಿಮಗೆ ಮೀಶೋ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ. ನಾನು ಕೆಲವೊಂದು ಡ್ರೆಸ್ಸಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ. ಇದು ಪ್ಯಾರೋಟ್ ಗ್ರೀನ್ ಜೀನ್ಸ್ ವೇರ್ ಟಾಪ್ ಅಂತ ಹೇಳ್ಬೋದು, ಶಾರ್ಟ್ ಟಾಪ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ವೆರಿ ಗಾರ್ಜಿಯಸ್ ಲುಕ್ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಇದು ನನಗೆ ತುಂಬ ಇಷ್ಟ ಆಯಿತು. ಈ ಸ್ಲೀವ್ಸ್ ಎಲ್ಲ ಡೈಲಿ ವೇರ್ಸ್ಗೆ, ಆಫೀಸ್ ವೇರ್ಸ್ಗೆ, ಕಾಲೇಜ್ ವೇರ್ಸ್ಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ತುಂಬ ಸಾಫ್ಟಾಗಿದೆ, ಕ್ಲಾತ್ ಮಾತ್ರ ಯೂನಿಕ್ ಆಗಿದೆ. ಈ ಸ್ಲೀವ್ ನಂಗೆ ತುಂಬ ಇಷ್ಟ ಆಯಿತು, ಟ್ರೆಂಡಿಂಗಲ್ಲೂ ಇದೆ ನೋಡಿ. ಸ್ಲೀವ್ಸ್ ಎಷ್ಟು ಸಾಫ್ಟ್ ಆ್ಯಂಡ್ ಕಂಫರ್ಟ್ ಝೋನ್ ಕೊಡುತ್ತೆ. ತುಂಬ ಏನು ಡಿಸ್ಕಂಫರ್ಟ್ ಕೂಡ ಆಗಲ್ಲ ಇದನ್ನೇನಾದರೂ ವೇರ್ ಮಾಡಿದ್ರೆ. ಚೆನ್ನಾಗಿದೆ, ಟೋಟಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಇದನ್ನ ಸ್ಮಾಲ್ ಸೈಜಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ನೋಡ್ತಿದ್ದೀರಲ್ಲ ಸ್ಲೀವ್ಸು, ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಪ್ರಾಡಕ್ಟು. ನಾನು ವೇರ್ ಮಾಡಿದಾಗ ನನ್ನ ಕೊಲೀಗ್ಸು ಕೂಡ ಇಷ್ಟಪಟ್ಟರು, ನನ್ನ ಕಸಿನು ಕೂಡ ಇಷ್ಟಪಟ್ಬಿಟ್ಟು ಅವರು ಕೂಡ ಬೈ ಮಾಡಿದ್ದಾರೆ. ನೀವು ಬೈ ಮಾಡಿ, ಚೆನ್ನಾಗಿದೆ ಪ್ರಾಡಕ್ಟ್. ಅದೇ ರೀತಿಯಾಗಿ ಇನ್ನೂ 2 ಕುರ್ತೀಸ್ನ ಆರ್ಡರ್ ಮಾಡಿದ್ದೆ ಮೀಶೋದಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ 2 ಡ್ರೆಸ್ಸು. ನನಗೆ ಪರ್ಸ್ನಲ್ ಆಗಿ ತುಂಬ ಇಷ್ಟ ಆಯಿತು. 2 ಕೂಡ ತುಂಬ ಚೆನ್ನಾಗಿದ್ದಾವೆ. ಆಫೀಸ್ ವೇರ್ಸ್, ಕ್ಯಾಶುವಲ್ಸ್ ವೇರ್ಸ್ಗೆ ಪರ್ಫೆಕ್ಟ್ ಕ್ಲಾತ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ರೆಡ್ ಡ್ರೆಸ್ ಅಂತೂ ಫುಲ್ಲು ಯೂನಿಕ್ಕಾಗಿ ಕಾಣಿಸುತ್ತೆ, ಗಾರ್ಜಿಯಸ್ ಆಗಿ ಕಾಣುತ್ತೆ ಅಂತ ಹೇಳ್ಬೋದು. ಹೈಲೈಟ್ ಕೂಡ, ಯೂಶ್ವಲಿ ರೆಡ್ ಯಾವಾಗಲೂ ಹೈಲೈಟ್ ಆಗಿಯೇ ಕಾಣಿಸುತ್ತೆ. ಅದರಲ್ಲೂ ಈ ಬ್ಲೂ ಕಲರ್ ಕಾಂಬಿನೇಷನ್ ದುಪ್ಪಟ ಅಂತೂ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಟ್ಟಿದೆ ಈ ಒಂದು ಕ್ಲಾತ್ಗೆ. ನೆಕ್ಸ್ಟ್ ಈ ಒಂದು ಲೈಟ್ ಪರ್ಪಲ್ಲು ಹಾಸಮ್ ಆಗಿದೆ. ಆಫೀಸ್ ವೇರ್ಸ್ಗಂತೂ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಪ್ಲೇನ್ ಆಗಿದೆ, ಹೈಲೈಟ್ ಆಗಿದೆ, ಗಾರ್ಜಿಯಸ್ ಫೀಲ್ ಕೊಡುತ್ತೆ, ಬೆಸ್ಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ದುಪ್ಪಟ್ಟ ನನಗೆ ಇದರಲ್ಲೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ನೋಡಿದ್ರಲ್ಲ, ತೋರಿಸಿರೋ ಅಷ್ಟು ಡ್ರೆಸ್ಸಸ್ಸು ವಿಭಿನ್ನವಾಗಿದ್ದಾವೆ, ಡಿಫ್ರೆಂಟಾಗಿ ಒಂದು ಥರ ಡಿಫ್ರೆಂಟ್ ಆಗಿದ್ದಾವೆ. ಈ ಒಂದು ರೆಡ್ ಅಂತೂ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು. ಲೈಕ್ ಇವೆಂಟ್ಸ್, ಕಲ್ಚರಲ್ ಇವೆಂಟ್ಸ್ಗಳಿಗೆ ಹೋಗೋಕ್ಕೆ ವೇರ್ ಮಾಡಲಿಕ್ಕೆಲ್ಲ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಕಾಸ್ ಆಫೀಸ್ ವೇರ್ಸ್ಗೆ ಅಲ್ಟಿ ಅಂತಲೇ ಹೇಳ್ಬೋದು. ಇದು ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಇದೇ ಥರ ಕೆಲವರು ಸಿಂಪಲಾಗಿ ಔಟ್ಫಿಟ್ ಸರ್ಚ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಆ ಥರದವ್ರಿಗೆ ಈ ಒಂದು ಪ್ರಾಡಕ್ಟ್ ನಿಜವಾಗ್ಲೂ ಇಷ್ಟ ಆಗುತ್ತೆ. ಇದರಲ್ಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂದರೆ ದುಪ್ಪಟ್ಟನೇ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನೋಡಿದ್ರಲ್ಲ, ಈ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದು, ನಿಮಗೂ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ಲಿಂಕ್ ಆರ್ ಪ್ರಾಡಕ್ಟ್ ಬೇಕು, ಡೀಟೇಲ್ಸ್ ಬೇಕು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇದೇ ಥರ ಕುಕ್ಕಿಂಗ್ ರೆಸಿಪೀಸ್ ಮತ್ತು ಡೈಲಿ ಲೈಫ್ ಸ್ಟೈಲ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವಾಗಲೂ ಇದೇ ಥರನೇ ಕುಕ್ಕಿಂಗ್ ಆ್ಯಂಡ್ ಡೈಲಿ ಲೈಫ್ ಸ್ಟೈಲ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾನೆ ಇರ್ತೀನಿ. ಹಾಗೆ ವೆರೈಟೀಸ್ ಆಫ್ ಕುಕ್ಕಿಂಗ್ನೂ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಇದ್ದರೆ ನಾನಿನ್ನು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಲಿಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.